ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾವು ಲಾಸ್ಟ್ 3 ಕ್ಲಾಸ್ಗಳಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯಾವ ಸಿಚುವೇಷನ್ಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಕಲಿತಾ ಇದ್ದೀವಲ್ವಾ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಯಾರಿಗಾದ್ರೂ ಒಂದು ಕೆಲಸ ಆಗಿದೆಯಾ ಅಂತ ಕೇಳಿ ತಿಳ್ಕೊಳ್ಳೋದು ಹೇಗೆ, ಅಂದರೆ ಆ ಥರ ಕ್ವಶನ್ಗಳನ್ನ ಕೇಳೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ನಿಮ್ಮ ಡೈಲಿ ಲೈಫ್ಗೆ ಬೇಕಾಗಿರುವಂತಹ ಕ್ವಶನ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್. ಸೊ ನಾನು ಎಲ್ಲ ವೀಡಿಯೋಸ್ನ ನೀವು ನೋಡ್ತಾ ಇರಬೇಕು. ನಿಮ್ಮ ಡೈಲಿ ಲೈಫ್ಗೆ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಸೆಂಟೆನ್ಸ್ಗಳನ್ನೇ ಇಂಗ್ಲೀಷ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನೆಲ್ಲೂ ಕೂಡ ಡೀಪಾಗಿ ಗ್ರಾಮರ್ನ ಟೀಚ್ ಮಾಡ್ತಿಲ್ಲ. ನಿಮಗೆ ನೀವು ಫಾಸ್ಟಾಗಿ ಕಲಿಯೋದಕ್ಕಾಗೋ ಥರನೇ ನಾನು ನಿಮ್ಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ನಾನು ಟ್ರಾನ್ಸ್ಲೇಷನ್ ಆ್ಯಂಡ್ ಕಾನ್ವರ್ಸೇಷನ್ ಮಾಡಿಸ್ತೀನಿ. ಅದನ್ನು ನೀವು ಕಲಿಬೇಕಂದ್ರೆ ನಾನು ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಬೇಕು ಆ್ಯಂಡ್ ಎಂಡ್ವರೆಗೂ ನೋಡಬೇಕು ಆ್ಯಂಡ್ ಬುಕ್ನಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ಇವು 3 ಕೆಲಸಗಳು ನೀವು ಮಾಡ್ತಿದ್ದೀರಾ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಹಿಂದೆ ನಾನು ಅಪ್ಲೋಡ್ ಮಾಡಿರೋ 3 ಕ್ಲಾಸ್ನ ನೀವು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇವತ್ತಿನ ಕ್ಲಾಸ್ ನೋಡಿ. ತುಂಬ ಜನ ಹಳೆ ಕ್ಲಾಸ್ ನೋಡಿರೋದೇ ಇಲ್ಲ, ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಅವ್ರಿಗೆ ಡೌಟ್ಸ್ ಬರ್ತಾ ಇರುತ್ತೆ, ಯಾಕೆ ಆ ವರ್ಡ್ ಬಂತು, ಯಾಕೆ ಅದು ಸೆಂಟೆನ್ಸ್ ಆ ಥರ ಬರೆದಿದ್ದಾರೆ ಅಂತ. ಸೊ ಪ್ರತಿ ಕ್ಲಾಸ್ ಅದ್ರ ಹಿಂದಿನ ಕ್ಲಾಸ್ಗೆ ಲಿಂಕ್ ಇರುತ್ತೆ. ನೀವು ಹಳೆ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಸಿಚುವೇಶನ್ ನಂಬರ್ 4, ಒಂದು ಕೆಲಸ ಆಗಿದೆಯಾ ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ನೀವು ಒಂಥರ ವೆರಿಫೈ ಮಾಡ್ತಿದ್ದೀರಾ, ಆಗಿದೆಯಾ ಇಲ್ವಾ, ಆಗಿಲ್ವಾ, ಎಷ್ಟಾಗಿದೆ, ಈ ಥರ ಕೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ, ರೈಟ್. ಆ್ಯಂಡ್ ಅದು ಆಗೋದಕ್ಕೆ ನೀವು ಇನ್ನೂ ವೆಯ್ಟ್ ಮಾಡ್ತಾ ಇರ್ತೀರಾ. ಸಮ್ಟೈಮ್ಸ್ ನೀವು ಅವ್ರಿಗೆ ಹೇಳಿರ್ತೀರಾ, ಇದನ್ನು ಮಾಡಿಕೊಡು, ಇದನ್ನು ಮಾಡು ಅಂತ, ಆ್ಯಂಡ್ ನೀವು ವೆಯ್ಟ್ ಮಾಡ್ತಿರ್ತೀರಾ, ಆವಾಗ ಕೇಳ್ಬೋದು. ಆ್ಯಂಡ್ ಆ ಕೆಲಸ ಆಗೋದಕ್ಕೆ ಇನ್ನೂ ಟೈಮ್ ಇರುತ್ತೆ, ಆಗಿದೆಯಾ ಅಂತ ನೀವು ಕೇಳ್ಬೋದಾಗ, ರೈಟ್. ನಿನ್ನೆ ಕ್ಲಾಸ್ನಲ್ಲಿ ನಾವೇನು ಕಲ್ತ್ವಿ, ಒಂದು ಕೆಲಸ ಇನ್ನೂ ಆಗಿಲ್ಲ ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡಿದ್ವಿ. ಇಲ್ಲಿ ಅದನ್ನೇ ಕೇಳ್ತಿದ್ದೀವಿ, ಆಯ್ತಾ ಆಗಿಲ್ವಾ ಅಂತ, ರೈಟ್. ಸೊ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಇದು ಒಂದು ರೀತಿ ಹೇಗೆ ಬಂತು, ಪಾಸ್ಟ್ನ ಒಂದು ಟೈಮಿಂದ ಪ್ರೆಸೆಂಟ್ ಟೈಮ್ ಪೂರ್ತಿ ಕವರ್ ಆಯಿತು, ಆ ಪೀರಿಯಡ್ನಲ್ಲಿ ಆಗಿರೋದನ್ನೇ ನಾವು ಕೇಳ್ತಿದ್ದೀವಿ. ಅಂದರೆ ಅವಾಗಿಂದ ಇವಾಗಿನವರೆಗೂ ಆಯ್ತಾ ಇಲ್ವಾ ಆಗಿಲ್ಲ ಇದನ್ನೇ ಮಾತಾಡ್ತಿದ್ದೀವಿ. ಸೊ ನಾವು ಇವಾಗ ಏನು ಕೇಳ್ತಾ ಇದ್ದೀವಿ, ಟು ಆಸ್ಕ್ ಇಫ್ ಥಿಂಗ್ಸ್ ಹ್ಯಾವ್ ಹ್ಯಾಪೆಂಡ್ ಅಪ್ ಟು ನೌ. ಸೊ ನಾನು ಫಸ್ಟ್ ಕನ್ನಡ ಕೊಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಬೇಸಿಕ್ ಸ್ಟ್ರಕ್ಚರ್ ನೀವು ಕಲ್ತ್ಕೊಂಡಿದ್ದೀರಲ್ವ, ಕಲ್ತ್ಕೊಂಡಿಲ್ಲ ಅಂದರೆ ಹೋಗಿ ನೋಡಿ ಕ್ಲಾಸ್, ನಾನು ಅದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡೀಟೇಲಾಗಿ ಹೇಳಿದ್ದೀನಿ. ಅವಳು ಬಂದ್ಲಾ ಅಂತ ನೀವು ಕೇಳಬೇಕೀಗ. ಹ್ಯಾಸ್ ಶಿ ಕಮ್ ಅಷ್ಟೇ. ಅಂದರೆ ನೀವು ಬರೋದಕ್ಕೆ ವೆಯ್ಟ್ ಮಾಡ್ತಿರ್ತೀರಾ, ಅಥವಾ ನೀವು ಅವ್ರನ್ನ ಕರೆದಿರ್ತೀರಾ, ಕರೆದಾದ್ಮೇಲೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ, ಅವಾಗ ನೀವು ಈ ಥರ ಕೇಳ್ಬೋದಲ್ವ. ಅವರು ಬಂದ್ರ ಅಂದರೆ ಈಗ ತುಂಬ ಜನ ಇದ್ದಾರೆ, ಇಲ್ಲಿ ಒಬ್ರಲ್ಲ. ಹ್ಯಾವ್ ದೇ ಕಮ್ ನೋಡಿ ಅಷ್ಟೇ. ಸೊ ಈಗ ನೀವು ನಿಮ್ಮ ಸೆಂಟೆನ್ಸ್ ಮಾಡಿ ನೋಡಿ, ಶಿ ಜಾಗದಲ್ಲಿ ಬೇರೆ ಪರ್ಸನ್ ಹೆಸರು ಹಾಕಿ, ದೇ ಜಾಗದಲ್ಲಿ ಮಲ್ಟಿಪಲ್ ಹೆಸರುಗಳನ್ನ ಹಾಕಿ, ಹ್ಯಾವ್ ಕಿರಣ್ ಅಂಡ್ ರಾಧಾ ಕಮ್, ಈ ಥರ ಹಾಕಿ ನೀವು ನಿಮ್ಮ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರೀಬೇಕು. ಆ ಥರ ನೀವು ನಿಮ್ಮ ಮೈಂಡ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆ್ಯಂಡ್ ಬರೆದಿದ್ದನ್ನೆಲ್ಲ ಜೋರಾಗಿ ಓದ್ಕೊಳ್ಳಿ. ಈ ವಿಡಿಯೋ ನೋಡಾದ್ಮೇಲೆ ಅದನ್ನು ಆ ಕೆಲಸ ಮಾಡಿ. ಫಿಲ್ಮ್ ಸ್ಟಾರ್ಟ್ ಆಯ್ತಾ, ಹ್ಯಾಸ್ ದ ಫಿಲ್ಮ್ ಬಿಗಿನ್, ಈ ಥರ ನೀವು ಮನೇಲಿ ಕೇಳ್ತಿರ್ತೀರಲ್ವ ಫಿಲ್ಮ್ ಸ್ಟಾರ್ಟ್ ಆಯ್ತಾ ಅಂತ. ಆ್ಯಂಡ್ ಇದನ್ನು ಈ ಥರನೂ ಕೇಳ್ಬೋದು, ಹ್ಯಾಸ್ ದ ಫಿಲ್ಮ್ ಸ್ಟಾರ್ಟೆಡ್ ಅಂತ, ರೈಟ್. ಸ್ಟಾರ್ಟೆಡ್ ಅನ್ನೋದು ತುಂಬ ಕ್ಯಾಶುವಲ್, ಅದನ್ನು ಯೂಸ್ ಮಾಡಿ. ಬಿಗನ್ ಅನ್ನೋದು ಸ್ವಲ್ಪ ಫಾರ್ಮಲ್ ವರ್ಡ್ ಆಯಿತು, ನೀವು ಇಲ್ಲಿ ಸ್ಟಾರ್ಟೆಡ್ ಬೇಕಾದರೂ ಹಾಕಿ, ಅದು ತುಂಬ ಕ್ಯಾಶುವಲ್ ವರ್ಡ್. ನೀ ಟೀ ಮಾಡಿದ್ಯಾ, ನೀವು ಕೇಳ್ತಿರಲ್ಲ ನಿಮ್ಮ ಮಮ್ಮಿಗೆ, ಹ್ಯಾವ್ ಯು ಮೇಡ್ ಟೀ, ನಿನಗೆ ವಿಷಯ ಗೊತ್ತಾಯ್ತಾ, ಅಂದರೆ ಆ ವಿಷಯ ಕೇಳಿದ್ಯಾ ನೀನು, ಯಾರಾದರೂ ಹೇಳಿದ್ರ ನಿನಗೆ. ಹ್ಯಾವ್ ಯು ಹರ್ಡ್ ದ ನ್ಯೂಸ್, ಈ ಥರನೇ ಕೇಳಬೇಕು. ವಿಷಯ ಗೊತ್ತಾಯ್ತು ಅಂದರೆ ನೀನು ಸುದ್ದಿ ಅಂದರೆ ಆ ನ್ಯೂಸ್ ಕೇಳಿದ್ಯಾ ನೀನು ಅಂತಲೇ ಹೇಳ್ತಾ ಇದ್ದೀವಿ ಇಲ್ಲಿ ನಾವು. ಅಮೆಝಾನ್ ಅವನು ಬಂದ, ಸೊ ನೀವೇನಾದರೂ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿದ್ದೆ, ಅವ್ರು ಬಂದ್ರ ಡೆಲಿವರ್ ಮಾಡೋದಕ್ಕೆ ಅಂತ ಕೇಳಬೇಕಾಗುತ್ತೆ. ಹ್ಯಾಸ್ ದ ಅಮೆಝಾನ್ ಗೈ ಕಮ್, ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವಿ ಅವನು ಅಂತ, ಅದಕ್ಕೆ ಇಂಗ್ಲೀಷ್ನಲ್ಲಿ ಗಾಯ್ ಅನ್ಬೋದು ನೀವು. ಹೂ ಮಾರೋನಿದ್ರೆ ದ ಫ್ಲವರ್ ಗಾಯ್, ಆ್ಯಂಡ್ ಹಾಲ್ ಮಾರೋನ್ಗೆ ದ ಮಿಲ್ಕ್ ಗಾಯ್, ಪೇಪರ್ ಗಾಯ್, ಈ ಥರ ಹೇಳ್ಬೋದು. ಬಾಯ್ ಅನ್ನೋಕ್ಕಾಗಲ್ವಾ, ಎಸ್ ಅನ್ಬೋದು, ಅದು ತುಂಬ ಟ್ರೆಡಿಷ್ನಲ್ ಆಯಿತು. ಈಗ ಮಾಡರ್ನ್ ಇಂಗ್ಲೀಷ್ನಲ್ಲಿ ಗಾಯ್ ಅಂತಾರೆ, ನೀವು ಅದೇ ಥರ ಯೂಸ್ ಮಾಡಿ. ಅಂದರೆ ಆ ಕೆಲಸ ಮಾಡಿದ್ರು ನೀವು ಆ ಥರ ಗಾಯ್ ಅಂತ ಕರಿಬಹುದು, ರೈಟ್. ಇವತ್ತು ಸೀಮಾ ನಿನಗೆ ಫೋನ್ ಮಾಡಿದ್ಲಾ ನೋಡಿ, ಇವತ್ತು ಅಂದರೆ ನಾವಿನ್ನು ಇವತ್ತಲ್ಲೇ ಇದ್ದೀವಿ, ಇವತ್ತಿನ ದಿನ ಇನ್ನೂ ಮುಗ್ದೋಗಿಲ್ಲ. ಸೊ ನೀವು ಇವತ್ತು ಅನ್ನೋ ಟೈಮ್ ಹಾಕಿ ಕೇಳ್ಬೋದು. ಹ್ಯಾಸ್ ಸೀಮಾ ಕಾಲ್ಡ್ ಯು ಟುಡೇ, ಬಟ್ ಇಲ್ಲಿ ಎಸ್ಟರ್ಡೇ ಹಾಕಿ ಹೇಳಬಾರ್ದು. ಆ್ಯಂಡ್ ಎಸ್ಟರ್ಡೇ ಇದ್ದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನೀವು ಕ್ವೆಶ್ಚನ್ನೇ ಕೇಳಬಾರ್ದು. ನಿಮ್ಮ ಮನೆ ಕೆಲಸ ಎಲ್ಲ ಮಾಡಿದ್ಯಾ,
ಹ್ಯಾವ್ ಯು ಡನ್ ಆಲ್ ದ ಹೌಸ್ ವರ್ಕ್ ಆರ್ ಹ್ಯಾವ್ ಯು ಫಿನಿಶ್ಡ್ ಅಂತಲೂ ಕೇಳ್ಬೋದು. ನಾ ಇನ್ಸಿಡೆಂಟ್ ಬಗ್ಗೆ ನಿಂಗೆ ಹೇಳಿದ್ನಾ? ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ದಟ್ ಇನ್ಸಿಡೆಂಟ್? ಬಿಗಿನರ್ಸ್ಗೆ ಸೆಂಟೆನ್ಸ್ ತುಂಬ ಉದ್ದ ಇದೆ ಅಂತ ಅನ್ಕೋಬೇಡಿ. ನೀವು ಬೇಸಿಕ್ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿದ್ರಾ? ಅದೇ ಥರನೇ ಇದೆ ನೋಡಿ. ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ದಟ್ ಇನ್ಸಿಡೆಂಟ್ ಅಷ್ಟೇ. ನಿಮ್ಮ ಸಿಸ್ಟರ್ ಡೆಲ್ಲಿಯಿಂದ ವಾಪಸ್ ಬಂದ್ರಾ? ನಿಮ್ಮ ಸಿಸ್ಟರ್, ಯುವರ್ ಸಿಸ್ಟರ್ಗೆ ಹ್ಯಾಸ್ ಹಾಕಬೇಕು. ಈ ಥರ ಥಿಂಕ್ ಮಾಡಬೇಕು ಯಾವಾಗಲೂ. ಹ್ಯಾಸ್ ಯುವರ್ ಸಿಸ್ಟರ್ ಕಮ್ ಬ್ಯಾಕ್ ಫ್ರಮ್ ಡೆಲ್ಲಿ? ರೈಟ್, ಕೇಮ್ ಬ್ಯಾಕ್ ಅಲ್ಲ, ಹ್ಯಾಸ್ ಯುವರ್ ಸಿಸ್ಟರ್ ಕಮ್ ಬ್ಯಾಕ್. ಸೊ ನೋಡಿ, ಎಲ್ಲ ಸೆಂಟೆನ್ಸ್ಗಳಲ್ಲೂ ನಾವು ಯಾವುದೋ ಒಂದು ಕೆಲಸ ಆಗಿದೆಯಾ ಅಂತ ಕೇಳ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡ್ತಾ ಇರೋವಾಗ ಕೇಳ್ಬೋದು, ಅವರಿಗೆ ಒಂದು ಕೆಲಸನ ಮಾಡೋಕ್ಕೆ ಹೇಳಿದ ಮೇಲೂ ಕೇಳಬಹುದು. ರೈಟ್. ನೆಕ್ಸ್ಟ್, ನೀನು ತಿಂಡಿ ತಿಂದ್ಯಾ? ಯಾವಾಗ ಕೇಳ್ಬೇಕಂದ್ರೆ ತಿಂಡಿ ಮಾಡೋ ಟೈಮ್ನಲ್ಲೇ ಕೇಳಬೇಕು ಇದನ್ನು. ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಆ್ಯಂಡ್ ತುಂಬ ಜನ ಶಾರ್ಟ್ ಆಗಿ ಕೇಳ್ತಾರೆ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ. ಇಟ್ಸ್ ಓಕೆ, ಬಟ್ ಅದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ. ಫ್ರೆಂಡ್ಸ್ ಮಧ್ಯದಲ್ಲಿ ಆ ಥರ ಕೇಳಿದ್ರೆ ನಡೆಯುತ್ತೆ, ಬಟ್ ಕಂಪ್ಲೀಟ್ ವರ್ಷನ್ ಏನು ಅಂದರೆ ಹ್ಯಾವಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಹಾಕಬೇಕು. ಹ್ಯಾವ್ ಯು ಈಟನ್ ಯುವರ್ ಬ್ರೇಕ್ಫಾಸ್ಟ್, ಇದು ಪ್ರಾಪರ್ ಕಂಪ್ಲೀಟ್ ಸೆಂಟೆನ್ಸ್. ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್, ಹ್ಯಾಡ್ ಯುವರ್ ಲಂಚ್ ಅಂದರೂ ನಡೆಯುತ್ತೆ, ಹೇಳಿದಾರ ಅದು ತುಂಬ ಕ್ಯಾಶುವಲ್ ಆಗುತ್ತೆ. ಆ್ಯಂಡ್ ಬೇರೆಯವ್ರ ಬಗ್ಗೆ ಕೇಳಬೇಕಂದ್ರೆ ಹ್ಯಾಶಿ, ಹ್ಯಾಝಿ ಅಂತ ಕೇಳಬೇಕು. ಆ್ಯಂಡ್ ಇನ್ನೊಂದು, ಇದು ಯಾವಾಗ ಕೇಳಬೇಕಂದ್ರೆ ತಿಂಡಿ ಮಾಡೋ ಟೈಮ್ನಲ್ಲೇ ಕೇಳಬೇಕು. ರೈಟ್, 10 o'clock 11 o'clock ಆ ಟೈಮ್ನಲ್ಲೇ ನೀವು ಕೇಳಬೇಕು. ಆ್ಯಂಡ್ ಇದು ಮಧ್ಯಾಹ್ನ ಸಂಜೆ ಈ ಥರ ಸೆಂಟೆನ್ಸ್ ಕೇಳಬಾರ್ದು, ಯಾಕೆಂದರೆ ಆ ಟೈಮೇ ಮುಗಿದೋಗ್ಬಿಟ್ಟಿರುತ್ತಲ್ವ, ಆವಾಗ ಅದು ವ್ಯಾಲಿಡ್ ಇರಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಮುಗಿದೋಗಿರೋ ಟೈಮ್ ಬಗ್ಗೆ ನಾವು ಕೇಳಬಾರ್ದಲ್ವಾ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ. ಇವತ್ತು ಸಂಜು ನಿನ್ನ ಜೊತೆ ಮಾತಾಡಿದ್ಲಾ? ಈಗ ಸಂಜು ಬಗ್ಗೆ ನಾನು ಕೇಳಬೇಕಲ್ವಾ. ಹ್ಯಾಸ್ ಸಂಜು ಸ್ಪೋಕನ್ ಟು ಯು? ರೈಟ್, ಹ್ಯಾಸ್ ಸಂಜು ಸ್ಪೋಕನ್ ಟು ಅನ್ಬೇಕು, ವಿತ್ ಅನ್ಬಾರ್ದು. ಯಾಕೆಂದರೆ ಸಂಜುನೇ ಬಂದು ಮಾತಾಡಿದ್ಲಾ ಅಂತ ಕೇಳ್ತಾ ಇದೀವಲ್ವಾ, ಒನ್ ಡೈರೆಕ್ಷನ್ ತೋರಿಸ್ತಾ ಇದೆ ಅಲ್ವಾ ಇದು, ಅವಾಗ ಟು ಹಾಕಬೇಕು. ನೀನಿವತ್ತು ಸಂಜು ಜೊತೆ ಮಾತಾಡಿದ್ಯಾ? ಈಗ ನಾನು ನಿನ್ನ ಬಗ್ಗೆ ಕೇಳಬೇಕು, ಕೇಳಿ. ಹ್ಯಾವ್ ಯು ಸ್ಪೋಕನ್ ಟು ಸಂಜು ಟುಡೇ? ನೋಡಿ, ಮೇಲಿರೋ ಸೆಂಟೆನ್ಸ್, ಈ ಕೆಳಗಿರೋ ಸೆಂಟೆನ್ಸ್ ನಿಧಾನಕ್ಕೆ ಅನಲೈಸ್ ಮಾಡಿ ನೋಡ್ಕೊಳ್ಳಿ, ಯಾವ ವರ್ಡ್ ಎಲ್ಲಿ ಬರ್ತಾ ಇದೆ, ಏನು ಬರ್ತಾ ಇದೆ ಅಂತ. ಅವನಿವತ್ತೇನಾದರೂ ತಿನ್ನ? ಹ್ಯಾಸ್ ಹಿ ಈಟನ್ ಎನಿಥಿಂಗ್ ಟುಡೇ? ನೀನು ನನ್ನ ಫೋನ್ ಎಲ್ಲಾದರೂ ನೋಡಿದ್ಯಾ? ಹ್ಯಾವ್ ಯು ಸೀನ್ ಮೈ ಫೋನ್ ಎನಿವೇರ್? ಇಲ್ಲ, ನಾನು ನಿನ್ನ ಫೋನ್ನ ಎಲ್ಲೂ ನೋಡಿಲ್ಲ ಅಂತ ನೀವು ಆನ್ಸರ್ ಮಾಡ್ಬೋದು. ನೋ, ಐ ಹ್ಯಾವೆಂಟ್ ಸೀನ್ ಯುವರ್ ಫೋನ್, ಸಾರಿ. ಸಂಜು ಮತ್ತು ಗೀತಾ ವಾಪಸ್ ಬಂದ್ರಾ? ಇಬ್ಬರಿದ್ದಾರೆ ಅಂದರೆ ಹ್ಯಾವ್ ಹಾಕ್ಬೇಕೀಗ. ಹ್ಯಾವ್ ಸಂಜು ಆ್ಯಂಡ್ ಗೀತಾ ಕಮ್ ಬ್ಯಾಕ್? ಯಾಕೆಂದರೆ ಪ್ಲೂರಲ್ ಆಯ್ತಲ್ವಾ. ನೀನು ಈ ವಾರ ರವಿನ ನೋಡಿದ್ಯಾ? ಅಂದರೆ ಅವ್ರು ನಿಮ್ಮ ಕಲೀಗ್ ಆಗಿರ್ಬೋದು, ಅಥವಾ ಬೇರೆ ಕ್ಲಾಸ್ನಲ್ಲಿ ಓದ್ತಿರ್ಬೋದು, ಅಥವಾ ನಿಮ್ಮ ಮನೆ ಹತ್ರನೇ ಇರ್ಬೋದು. ಅವಾಗ ನೀವು ಈ ಥರ ಕೇಳ್ಬೋದಲ್ವಾ. ಹ್ಯಾವ್ ಯು ಸೀನ್ ರವಿ ದಿಸ್ ವೀಕ್? ನಿಮ್ಮ ಟೀಚರ್ ಕಲಿಸಿಲ್ವಾ? ಹ್ಯಾಸಂಟ್ ಅನ್ಬೇಕೀಗ. ಇಲ್ವಾ ಅಂತ ಕೇಳಬೇಕಲ್ವಾ, ನೆಗೆಟಿವ್ ವೇನಲ್ಲಿ ಕ್ವಶನ್ ಮಾಡಬೇಕು. ಹ್ಯಾಸಂಟ್ ಯುವರ್ ಟೀಚರ್ ಟಾಟ್ ಯು? ನಿಮ್ಮ ಮಮ್ಮಿ ನಿಂಗೆ ಇದನ್ನು ಕಲಿಸಿಲ್ವಾ? ಹ್ಯಾಸಂಟ್ ಯುವರ್ ಮಾಮ್ ಟಾಟ್ ಯು ದಿಸ್? ರೈಟ್. ನಿಂದು ಬಟ್ಟೆ ಒಗೆಯೋದು ಮುಗೀತಾ? ಹ್ಯಾವ್ ಯು ಫಿನಿಶ್ಡ್ ವಾಷಿಂಗ್? ಇಲ್ಲಿ ನೋಡಿ, ವಾಷಿಂಗ್ ಅನ್ನೋದು ನೌನ್ ಥರ ತೊಗೊಂಡಿದ್ದೀವಿ. ವರ್ಬ್ ಆದಮೇಲೆ ನೌನ್ ಬಂದಿದೆ, ಆಬ್ಜೆಕ್ಟ್ನಲ್ಲಿ ನೌನ್ ಇದೆ. ವಾಷಿಂಗ್ ಅನ್ನೋದು ಇಲ್ಲಿ ನೌನ್, ಆ್ಯಸ್ ಅ ನೌನ್ ಯೂಸ್ ಮಾಡ್ಕೊಂಡಿದ್ವಿ. ನೀವಲ್ಲೊಂದು 10 ಡಿಫ್ರೆಂಟ್ ವರ್ಡ್ಸ್ ಹಾಕಿ ಸೆಂಟೆನ್ಸ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಹಾಕಿ, ರೈಟಿಂಗ್ ಹಾಕಿ, ಈಟಿಂಗ್, ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ಬರ್ಕೊಂಡಾದ್ಮೇಲೆ ನೀವು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೀವು ಆ ಥರ ಮಾಡಲ್ಲ ಅಂದರೆ ನೀವು ನಿಜವಾಗ್ಲೂ ಕಲಿಯೋಕ್ಕಾಗಲ್ಲ. ಯಾವಾಗಲೂ ನಿಮ್ಮ ಕನ್ಫ್ಯೂಷನ್ ಆಗ್ತಾನೇ ಇರುತ್ತೆ. ನಿನ್ನ ಬಟ್ಟೆ ಹೋಗೋದು ಇನ್ನೂ ಮುಗಿಸಿಲ್ವಾ ಅಂತ ಕೇಳಬೇಕು, ಅದನ್ನೇ ನೆಗೆಟಿವ್ ಮಾಡಿ ಅಷ್ಟೇ. ಹ್ಯಾವಂಟ್ ಯು ಫಿನಿಶ್ಡ್ ವಾಷಿಂಗ್ ಯೆಟ್? ನೀನು ಪೊಯಮ್ನ ಕಲ್ತ್ಕೊಂಡು ಬಂದ್ಯಾ? ಟೀಚರ್ ಈ ಥರ ಕೇಳ್ತಾರೆ ಅಲ್ವಾ. ಸೊ ನೋಡಿ, ಹೇಗೆ ಕೇಳ್ತಾರೋ ನಾನು ಅದೇ ಥರ ಬರೆದಿದ್ದೀನಿ ಕನ್ನಡದಲ್ಲಿ. ಕಂಠಪಾಠ ಮಾಡ್ಕೊಂಡು ಬಂದ್ಯಾ, ಅದು ಪ್ರಾಪರ್ ಕನ್ನಡ ಆಗುತ್ತೆ. ನೀವು ಆ ಥರ ಬೇಕಿದ್ರೂ ಬರ್ಕೊಳ್ಳಿ. ಹ್ಯಾವ್ ಯು ಮೆಮೊರೈಸ್ ದ ಪೊಯಮ್ ಅನ್ಬೇಕು. ಅಂದರೆ ಕಲ್ತ್ಕೊಂಡು ಬರೋದಂದ್ರೇನು? ಪೊಯಮ್ನ ಹೇಗೆ ಕಲಿತಾರೆ? ಓದಿ ಓದಿ ನೆನ್ಪಿಟ್ಕೊತಾರಲ್ವ, ಒಂದು ರೀತಿ ಗೆಟ್ ಮಾಡ್ತಾರೆ, ಬೈ ಹಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಬೇಕು, ಮೆಮೊರೈಸ್ ಅನ್ಬೇಕು. ಮೆಮೊರೈಸ್ ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರನೇ ಓದೋದಕ್ಕೆ ನಾವು ಮೆಮೊರೈಸ್ ಅಂತೀವಿ. ನಾನು ಕೊಟ್ಟಿರೋ ಹೋಮ್ವರ್ಕ್ ಮಾಡಿದ್ಯಾ?
ಹ್ಯಾವ್ ಯು ಡನ್ ದ ಹೋಮ್ ವರ್ಕ್ ದಟ್ ಐ ಗೇವ್. ಸೊ ಇಲ್ಲಿ ನೋಡಿ 2 ಕ್ಲಾಸ್ ಇದೆ, ಅಂದರೆ 2 ಸೆಂಟೆನ್ಸ್ ಇದೆ. ಸೊ ಫಸ್ಟ್ ಪಾರ್ಟ್ ಆ್ಯಕ್ಚುಯಲ್ ಕ್ವಶನ್, ಹ್ಯಾವ್ ಯು ಡನ್ ದ ಹೋಮ್ ವರ್ಕ್ ಅಂದರೆ ನೀನು ಹೋಮ್ವರ್ಕ್ ಮಾಡಿದ್ಯಾ. ಇಲ್ಲಿರೋದು ಸಿಂಪಲ್ ಪಾಸ್ಟ್ನಲ್ಲಿದೆ, ಐ ಗೇವ್ ನಾನು ಕೊಟ್ಟಿದ್ದು, ದಟ್ ಐ ಗೇವ್ ಅಂದರೆ ನಾನು ಕೊಟ್ಟಿದ್ದು ಅನ್ನೋ ಮೀನಿಂಗ್ ಬರುತ್ತೆ. ಇಲ್ಲಿ ನೀವು ಬೇಕಿದ್ರೆ ದಟ್ ಅನ್ನೋ ತೆಗೆದು ಹೇಳ್ಬೋದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ. ವೈಟ್ ಬ್ಯಾಗ್ ಹಾಕೊಂಡಿರೋ ಒಬ್ಬ ಲೇಡಿನ ನೀವು ನೋಡಿದ್ರಾ ಅಂತ ನೀವು ಕೇಳಬೇಕು. ಹ್ಯಾವ್ ಯು ಸೀನ್ ಅ ಲೇಡಿ ವಿತ್ ವೈಟ್ ಬ್ಯಾಗ್. ನೋಡಿ, ಅ ಲೇಡಿ ವಿತ್ ವೈಟ್ ಬ್ಯಾಗ್. ನೀನು ಅಲ್ಲಿಗೆ ಹೋಗಿದ್ಯಾ ಅಂತ ನೀವು ಕೇಳಬೇಕು. ಸೊ ಇಲ್ಲಿ ನೋಡಿ, ನಾವು ತುಂಬ ಪ್ಲೇಸ್ಗಳಿಗೆ ಹೋಗಿ ಬರ್ತೀವಿ, ಅಂದರೆ ವಿಸಿಟ್ ಮಾಡಿ ಬರ್ತೀವಿ. ಒಂದು ಮಾಲ್ಗೆ ನಾನು ಹೋಗಿ ಬಂದಿದ್ದೆ, ಮೈಸೂರಿಗೆ ನಾನು 2-3 ಸರಿ ಹೋಗಿ ಬಂದಿದ್ದೆ, ಅವ್ರ ಮನೆಗೆ ನಾನು 2 ಸರಿ ಹೋಗಿದ್ದೀನಿ ಅಂತಾನೂ ಅಂತೀವಿ, ಹೋಗಿ ಬಂದಿದ್ದೀನಿ ಅಂತಾನೂ ಅಂತೀವಿ. ಇನ್ ಶಾರ್ಟ್ ಏನು, ವಿಸಿಟ್ ಮಾಡಿ ಬರೋದು ಒಂದು ಜಾಗನ, ಒಂದು ಪ್ಲೇಸ್ನ, ಏನಾದರೂ ಆಗಿರ್ಬೋದು. ಸೊ ನಾನಿಲ್ಲಿ ಅದನ್ನೇ ಕೇಳ್ತಾ ಇದ್ದೀನಿ, ಅಂದರೆ ಹೋಗಿ ಬಂದಿದೆಯಾ, ವಿಸಿಟ್ ಮಾಡಿ ಬಂದಿದೆಯಾ ಅಂತ. ನೀವು ಕನ್ನಡದಲ್ಲಿ ಏನಾದರೂ ಹೇಳಿ ಅರ್ಥ ಈ ಥರ ಮಾಡ್ಕೊಳ್ಳಿ ಫಸ್ಟ್, ಅರ್ಥ ಆಯ್ತಲ್ವಾ? ಸೊ ಇದನ್ನು ಯಾವ ಥರ ಕೇಳಬೇಕು ನೋಡಿ. ಹ್ಯಾವ್ ಯು ಬೀನ್ ದೇರ್. ಸೊ ಇಲ್ಲಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಹ್ಯಾವ್ ಯು ಬೀನ್ ದೇರ್ ಅಂದರೆ ನೀನು ಹೋಗಿ ಬಂದಿದ್ಯಾ. ಯಾವತ್ತು ಅನ್ನೋದು ಬೇಕಾಗಿಲ್ಲ ನನಗೆ, ಯಾವತ್ತಾದರೂ ಈ ಹಿಂದೆ ಯಾವತ್ತಾದ್ರೂ ಹೋಗಿ ಬಂದಿದ್ಯಾ ಅಲ್ಲಿಗೆ, ಆರ್ ಹೋಗಿದ್ಯಾ ಅಲ್ಲಿಗೆ, ಅಂದರೆ ವಿಸಿಟ್ ಮಾಡಿ ಬಂದಿದ್ಯಾ ಆ ಪ್ಲೇಸ್ನ ಅಂತ ಕೇಳ್ತಾ ಇದೀವಿ. ಅದನ್ನು ಇದೇ ಥರನೇ ಕೇಳ್ತಾರೆ. ಸೊ ಸ್ಟ್ರಕ್ಚರ್ ಸೇಮ್ ಇದೆ. ಇಲ್ಲಿ V3 ಬಿ ಇದೆ, ಬೀನ V3ನ ನಾವು ಇಲ್ಲಿ ಯೂಸ್ ಮಾಡಿದ್ವಿ, ಅಂದರೆ ಬೀನ್ ಅನ್ನೋದು ಈ ಮೀನಿಂಗ್ ಕೂಡ ಕೊಡುತ್ತೆ. ಯಾವ ಮೀನಿಂಗ್ ಕೊಡುತ್ತೆ? ಒಂದು ಜಾಗಕ್ಕೆ ಹೋಗಿ ಬರೋದು, ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಬಂದಿದೆ ಅಂತ ಕೇಳುವಾಗ ವಿಸಿಟ್ ಮಾಡಿ ಬರೋದಕ್ಕೂ ಕೂಡ ನಾವು ಬೀನ್ ಅಂತೀವಿ. ಬೀನ್ ಅಂದರೆ ಅಲ್ಲಿ ಇರೋದಂತಾನೆ ಅಲ್ಲ, ಹೋಗಿ ಬರೋದು, ರೈಟ್? ಇದನ್ನ ಇದೇ ಥರ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡಲ್ಲ, ಬಟ್ ಇದರ ಅರ್ಥ ಅದೇ. ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನೋ ಅದೇ, ಇದೇ ಥರನೇ ನೆನ್ಪಿಟ್ಕೊಳ್ಳಿ. ಇದನ್ನೊಂಥರ ಎಕ್ಸ್ಪ್ರೆಷನ್ ಥರ ನೆನ್ಪಿಟ್ಕೊಂಬಿಡಿ. ಇಂಗ್ಲೀಷ್ನಲ್ಲಿ ಇದೇ ಥರನೇ ಕೇಳ್ತಾರೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೋಗಬೇಡಿ. ಹ್ಯಾವ್ ಬೀನ್ ದೇರ್ ಅಂದರೆ ಅಲ್ಲಿಗೆ ಹೋಗಿ ಬಂದಿದ್ಯಾ ಯಾವತ್ತಾದರೂ. ಸೊ ನೋಡಿ, ಈ ಥರ ಕೇಳಿ, ನೀನು ಅಲ್ಲಿಗೆ ಯಾವತ್ತಾದ್ರು ಮುಂಚೆ ಹೋಗಿದ್ಯಾ ಅಂದರೆ ಸ್ಪೆಸಿಫಿಕ್ ಟೈಮ್ ಬಗ್ಗೆ ಅಲ್ಲ, ಎನಿ ಟೈಮ್ ಇನ್ ದ ಪಾಸ್ಟ್ ಹೋಗಿದ್ಯಾ ಅಲ್ಲಿಗೆ. ಹ್ಯಾವ್ ಯು ಬೀನ್ ದೇರ್ ಬಿಫೋರ್ ಅಂತ ಕೇಳ್ತಾ ಇದ್ದೀವಿ. ನೀನು ಡೆಲ್ಲಿಗೆ ಹೋಗಿದ್ಯಾ? ಹ್ಯಾವ್ ಯು ಬೀನ್ ಟು ಡೆಲ್ಲಿ. ಸೊ ಸ್ಪೆಸಿಫಿಕ್ ಪ್ಲೇಸ್ ನೇಮ್ ಇದ್ದರೆ ಹಿಂದೆ ಟು ಹಾಕಬೇಕು. ಹೋಮಿಂದ ಯಾವತ್ತೂ ಟು ಬರಲ್ಲ, ನೆನ್ಪಿಟ್ಕೊಳ್ಳಿ. ಯಾರ ಹೋಮಿಂದ ಕೂಡ ಟು ಹಾಕಬಾರ್ದು ನೀವು. ಹ್ಯಾವ್ ಯು ಬೀನ್ ಟು ಡೆಲ್ಲಿ ಅಂದರೆ ನೀನು ಯಾವತ್ತಾದರೂ ಡೆಲ್ಲಿಗೆ ಹೋಗಿ ಬಂದಿದ್ಯಾ ಅಂತ. ನೀನು ಡೆಲ್ಲಿಗೆ ಯಾವತ್ತಾದರೂ ಹೋಗಿದ್ಯಾ, ನೀವು ಬೇಕಿದ್ರೆ ಸ್ಪೆಸಿಫಿಕ್ ಆಗಿ ವರ್ಡ್ ಹಾಕ್ಬೋದು, ಎವರ್. ಹ್ಯಾವ್ ಯು ಎವರ್ ಬೀನ್ ಟು ಡೆಲ್ಲಿ ಅಂತಾನೂ ಕೇಳ್ಬೋದು. ಇದರ ಅರ್ಥ ಅಂದರೆ ಯಾವತ್ತಾದ್ರೂ ಅಲ್ಲಿಗೆ ಹೋಗಿ ಬಂದಿದ್ಯಾ ಅಂತ. ನಾನು ಡೆಲ್ಲಿಗೆ ತುಂಬ ಸರಿ ಹೋಗಿ ಬಂದಿದ್ದೀನಿ. ಐ ಹ್ಯಾವ್ ಬೀನ್ ಟು ಡೆಲ್ಲಿ ಮೆನಿ ಟೈಮ್ಸ್. ಸೊ ಗೊತ್ತಾಯ್ತಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ನೋಡಿ. ಐ ಹ್ಯಾವ್ ಬೀನ್ ಟು ಡೆಲ್ಲಿ. ಹ್ಯಾವ್ ಬೀನ್ ಟು ಪ್ಲಸ್ ಪ್ಲೇಸ್ ಬಂದರೆ ಆ ಜಾಗಕ್ಕೆ ನಾವು ಹೋಗಿ ಬಂದಿರೋದು, ತುಂಬ ಸರಿ ಹೋಗಿ ಬಂದಿರೋದು, ಎಷ್ಟು ಸರಿ ಹೋಗಿ ಬಂದಿರೋದು ನೀವು ಹೇಳಬಹುದು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಇದೇ ಥರನೇ ಹೇಳ್ತಾರೆ, ರೈಟ್? ದೇರ್ ಹಿಂದೆ ನೀವು ಟು ಹಾಕಬಾರ್ದು. ಗೊತ್ತಾಯ್ತಲ್ವಾ? ಇದನ್ನು ಇದೇ ಥರನೇ ಪ್ರಾಕ್ಟೀಸ್ ಮಾಡಿ, ಇದೇ ಥರನೇ ನೆನ್ಪಿಟ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಕಲ್ತಿರೋ ಟಾಪಿಕ್ ಮೇಲೆ ನೀವು ಒಂದು 5 ಸೆಂಟೆನ್ಸ್ ಆದರೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ತೀನಿ. ಆ್ಯಂಡ್ ನೀವು ಎಲ್ಲ ಹಳೆ ಕ್ಲಾಸ್ನ ನೋಡಿದ್ರಾ ನೋಡ್ಕೊಳ್ಳಿ, ಇಲ್ಲ ಅಂದರೆ ನನ್ನ ಚಾನಲ್ ಓಪನ್ ಮಾಡಿ ನೋಡಿ, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.